ನಿಮ್ಮ ಪ್ರೇಯರ್ ಮಾಡುವಂಥ ಸಂದರ್ಭದಲ್ಲಿ ಒಂದು 2 ಅಥವಾ ಒಂದು ಶಾಂತಿ ಮಂತ್ರವನ್ನ ಅಥವಾ ತುಳಸಿ ಮಂತ್ರವನ್ನ ನಂತರದಲ್ಲಿ ಎಬ್ಬಿಸಿ ನಾಳೆ ಗೀತೆ ರಾಷ್ಟ್ರಗೀತೆಯನ್ನ ಹೇಳ್ತಾರೆ. ನ್ಯೂಸ್ ಯಾಕಂದ್ರೆ ನಮ್ಮ 2021-22ನೇ ಸಾಲಿನಿಂದಲೇ ಅದು ಇಲಾಖೆಯಿಂದ ಆದೇಶ ಇದೆ. ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳನ್ನು ಒಂದು ಶಾಂತಿ ಮಂತ್ರದೊಂದಿಗೆ ಧ್ಯಾನಾಸಕ್ತರನ್ನಾಗಿ ಮಾಡಬೇಕು. ಅಲ್ಲಿಂದ ನಮ್ಮ ಕಲಿಕೆ ಎನ್ನುವುದು ಆರಂಭಗೊಳ್ಳುತ್ತದೆ. ಮನೆಯ ಕೆಲಸಗಳಲ್ಲಿ ಮಕ್ಕಳು ಏನು ಕಲಿನರಾಗಿರ್ತಾರೆ ಕಲಿಕೆಯ ಕಡೆಗೆ ಮನಸ್ಸಿನ ಏಕಾಗ್ರ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಈ ರೀತಿ ಪ್ರಾರ್ಥನೆ ಶಾಂತಿ ಮಂತ್ರ ಧ್ಯಾನಗಳು ಸಹಾಯಕಾರಿ ಆಗ್ತವೆ ಅಂತಕ್ಕಂಥದ್ದನ್ನ ಆಲ್ರೆಡಿ ಸೂಚಿಸಿದೆ. ಹಾಗಾಗಿ ನಾವೆಲ್ಲರೂ ಈ ಒಂದು ಹಂತವನ್ನ ನಾನು ನಿಮಗೆ ಇಲ್ಲೇ ಮಾಹಿತಿ ಒದಗಿಸ್ತೀನಿ, ಅದನ್ನೆಲ್ಲ ಗ್ರೂಪಿಗೆ ಶೇರ್ ಮಾಡ್ತೇನಂತೆ. ಹಾಗಾಗಿ ತಾವು ಇದನ್ನ ಹಂತ ಹಂತವಾಗಿ ಕಲಿತಾ, ಯಾಕಂದ್ರೆ ನಮಗೆ ಅನುಭವ ಆದರೆ ನಾವು ಶಾಲಾ ಓದಿನಲ್ಲಿ ಒಂದನ್ನ ಪ್ರಯತ್ನ ಮಾಡಲಿಕ್ಕೆ, ಯಾಕಂದ್ರೆ ನಾನು ಗ್ರೂಪ್ನಲ್ಲಿ ನೋಡ್ತಾ ಇದ್ದೇನೆ ಈ ಮೂಲಕ ತರಬೇತಿ ತೆಗೆದುಕೊಂಡು ಹೋದಂಥವರು ಅಲ್ಲೇ ಆ ಶಾಲೆಯಲ್ಲಿ ಯೋಗ ತರಬೇತಿಯನ್ನು ಮಾಡ್ತಾ ಇದ್ದು ಬೆಳಗಿನ ಪ್ರಾರ್ಥನೆ ಬಹಳ ನಿಜವಾಗಿ ಖುಷಿ ಅನಿಸ್ತದೆ. ಈ PM ಶ್ರೀ ಅಂತ ಏನಿದೆ ಆ ಹೆಸರಿಗೆ ತಕ್ಕಂತೆ ಶಾಲೆಗಳ ಒಂದು ಚಿತ್ರಣ, ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕ ವರ್ಗ, ಆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲಾ ಶಿಕ್ಷಕರ ಒಂದು ಗುಣನ ಮಟ್ಟ ಬಹಳ ಖುಷಿ ತರುತ್ತದೆ. ಇವತ್ತು ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯುವಂತವರಿಗೆ ಇವುಗಳನ್ನ ಮಾದರಿಯಾಗಿ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಆಲ್ರೆಡಿ ಶಿಕ್ಷಣ ಸಚಿವರು ಘೋಷಣೆ ಮಾಡಿದ್ರು. ಮತ್ತೆ 300ಕ್ಕಿಂತ ಹೆಚ್ಚು PM ಶ್ರೀ ಶಾಲೆಗಳು ಮಾದರಿ ಶಾಲೆಗಳಾಗಿ ಮತ್ತೆ ಹೊಸದಾಗಿ ಬರ್ತಾ ಇದ್ದಾವೆ. ಹಾಗಾಗಿ ಅಂತ ಶಾಲೆಗಳಿಗೆ ನಾವೆಲ್ಲರೂ ಒಂದು ಉತ್ತಮ ಕೊಡುಗೆಯನ್ನು ಕೊಡುವುದರ ಮೂಲಕವಾಗಿ ಈ ಒಂದು ರಾಜ್ಯದಲ್ಲಿನೇ, ಒಂದು ದೇಶದಲ್ಲಿನೇ ಈ ಒಂದು ರಾಜ್ಯ PM ಶ್ರೀ ಶಾಲೆಗಳ ಅಭಿವೃದ್ಧಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬರಲಿಕ್ಕೆ ನಿಮ್ಮೆಲ್ಲರ ಒಂದು ಹೊಣೆಗಾರಿಕೆ ಬಹಳ ಇದೆ ಅಂತ ಹೇಳ್ತಾ, ಈಗ ಮತ್ತೆ ಗುಜರಾತ್ಗೆ ಬಳಿ ನನಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ರೀತಿ ಮಕ್ಕಳನ್ನ ನೀವು ಸಾಧ್ಯವಾದಷ್ಟು ಮೇಲಕ್ಕೆ ಹೇಳಿಸುವ ಕೈ ಊರಿ ಅವ್ರು ಹೇಳ್ತಿರ್ತಾರೆ ಚಿಕ್ಕ ವಯಸ್ಸಿನ ಪ್ರದರ್ಶನ ಹೇಗೆ ಬೇಕು, ಈ ವಜ್ರಾಸನ ಬರಬೇಕು, ಈ ತರ ಎದ್ದೇಳಬೇಕು, ಒಂದು ಕಾಲನ್ನ ಮುಂದೆ ಇಟ್ಟ ಮತ್ತೆ ನಿಂತ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಮಕ್ಕಳ ಒಂದು ತಗ್ಗಿ ಬಗ್ಗೆ ಇರ್ತಕ್ಕಂಥ